ನಮ್ಮ ಹಿರಿಯರು ದಯಾ ದಾಕ್ಷಿಣ ಮಾನವೀಯತೆ ಅಂತಃಕರಣವನ್ನು ಇಟ್ಟುಕೊಂಡಿದ್ದವರು. ಹಾಗಾಗಿ ಆ ಭಾರತ ವಿರೋಧಿ ಪಾಕಿಸ್ತಾನವನ್ನು ಬೆಂಬಲಿಸಿದಂತ ಆ ಎಲ್ಲ ಮುಸಲ್ಮಾನರನ್ನು ಇಲ್ಲಿ ಒದ್ದು ಓಡಿಸುವಂತಹ ಕೆಲಸವನ್ನು ಮಾಡಲಿಲ್ಲ, ಇಟ್ಟುಕೊಂಡ್ರು. ಅದರ ಪರಿಣಾಮವಾಗಿ ಓವೈಸಿ ಇವತ್ತು ಟಿವಿ ಮೀಡಿಯಾದಲ್ಲಿ ಬಂದು ಭಾರತದ ವಿರುದ್ಧ ಭಾಷಣ ಮಾಡ್ತಾನೆ. ಭಾರತವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾನೆ. 5 ನಿಮಿಷ ಕೊಡಿ, ಹಿಂದೂಗಳನ್ನು ನಾವು ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡ್ತಾನೆ. JNU ಯೂನಿವರ್ಸಿಟಿಯ ಒಳಗಡೆ ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾಲ್ಲಾ ಇನ್ಶಾಲ್ಲಾ, ಭಾರತ ನಿನ್ನನ್ನು ತುಂಡು ತುಂಡು ಮಾಡ್ತೀವಿ ಅಂತ ಹೇಳ್ತಾನೆ. ಶರ್ಜಿಲ್ ಇಮಾಮ್ ಅನ್ನುವಂತ ಇನ್ನೊಬ್ಬ ಸ್ಟೂಡೆಂಟ್ ಹೇಳ್ತಾನೆ, ಸಿಲಿಗುರಿಯನ್ನ ಪ್ರತ್ಯೇಕ ಮಾಡಿದ್ರೆ, ಚಿಕನ್ ನೆಕ್ ಅನ್ನ ಪ್ರತ್ಯೇಕ ಮಾಡಿದ್ರೆ ಈಶಾನ್ಯ ರಾಜ್ಯಗಳನ್ನು ನಾವು ಭಾರತದಿಂದ ದೂರ ಮಾಡಬಹುದು. ಭಾರತವನ್ನು ದುರ್ಬಲ ಮಾಡಬೇಕಿದ್ರೆ ದ ವಾರ್ ಆಫ್ 1000 ಕಟ್ಸ್, ಒಂದು ಆನೆಯನ್ನು ಒಮ್ಮೆಗೆ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. 100 ಬಾರಿ ಅದಕ್ಕೆ ಗಾಯ ಮಾಡಿ ಸತ್ತು ಬೀಳುತ್ತೆ, ಬ್ಲೀಡಿಂಗ್ ಆಗಿ ಸತ್ತು ಹೋಗುತ್ತೆ. ಭಾರತವನ್ನ ಒಳಗಿನಿಂದ ದಂಗೆ ಮಾಡುವ ಮೂಲಕ, ಅರಾಜಕದ ಸೃಷ್ಟಿ ಮಾಡುವ ಮೂಲಕ ನಾವು ಒಳಗಿಂದ ದುರ್ಬಲ ಮಾಡಬೇಕು ಅಂತ ಹೇಳ್ತಾರೆ. ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತ ಹೇಳ್ತಾನೆ. ಅಫ್ಜಲ್ ಗುರು, ನಮಗೆ ನಾಚಿಕೆ ಆಗ್ತಾ ಇದೆ, ನಿನ್ನನ್ನು ಕೊಂದವರು ಇನ್ನು ಜೀವ ಇದ್ದಾರೆ ಅಂತ ಘೋಷಣೆ ಮಾಡ್ತಾರೆ. ಅಫ್ಜಲ್ ಗುರು ನಮ್ಮ ಸಂಸತ್ ಭವನದ ಮೇಲೆ ಬಾಂಬು ದಾಳಿ ಮಾಡಿದಂತ ಒಬ್ಬ ಭಯೋತ್ಪಾದಕ, ಅವನನ್ನ ಪಾಸಿಗೆ ಹಾಕಿರುವಂತದ್ದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಕತ್ತು ಹಿಸುಕೋ ಧಮಕಿಯನ್ನ ಈ ನೆಲದ, ಈ ಸರ್ಕಾರದ ದುಡ್ಡಿನಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂತಹ, ಫೆಲೋಶಿಪ್ ಪಡಿತಾ ಇರುವಂತಹ ಆ ಸ್ಟೂಡೆಂಟ್ಗಳು JNUನೊಳಗೆ ನಿಂತು ಘೋಷಣೆಯನ್ನು ಹಾಕ್ತಾರೆ. ಈ ರೀತಿಯ ಘೋಷಣೆಗಳಿಗೆ ಉತ್ತರವನ್ನು ಕೊಡಬೇಕಿದ್ರೆ ಹಿಂದೂ ಸಮಾಜ ಸಶಕ್ತವಾಗಿ ಎದ್ದು ನಿಲ್ಲಬೇಕು. ತನ್ನ ತಾಕತ್ತೇನು ಅನ್ನೋದನ್ನ ಜಗತ್ತಿಗೆ ತೋರಿಸುವಂತಹ ದಿನ ಹತ್ತಿರ ಬಂದಿದೆ. ಇನ್ನು ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ. ಒಂದು ಬೆಕ್ಕನ್ನ ಕತ್ತಲೆಯ ಕೋಣೆಯಲ್ಲಿ ಹಾಕಿ ನೀವು ಹೊಡೆದ್ರೆ ಅದು ಒಂದಷ್ಟು ದೂರ ಓಡಾಡುತ್ತೆ. ಎಲ್ಲಾದ್ರೂ ಬದುಕೋದಿಕ್ಕೆ, ಎಲ್ಲಾದ್ರೂ ಬಚಾವಾಗೋದಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಅಂತ ಅದು ಪ್ರಯತ್ನ ಮಾಡುತ್ತೆ. ಕಡೆಗೆ ಏನೂ ಅವಕಾಶ ಇಲ್ಲ ಅಂತ ಗೊತ್ತಾದ ತಕ್ಷಣ ಅದರ ಕೊನೆಯ ಪ್ರಯತ್ನವಾಗಿ ಜೀವ ಉಳಿಸಿಕೊಳ್ಳೋದಕ್ಕೆ ಕೊನೆಯ ಪ್ರಯತ್ನ, ಕೊನೆಯ ಪ್ರಹಾರ ಯಾರು ಹೊಡಿತಾ ಇದ್ದಾನೋ ಅವನ ಕುತ್ತಿಗೆಗೆ ಅದು ಬಾಯನ್ನು ಹಾಕುತ್ತೆ. ಹಿಂದೂ ಸಮಾಜಕ್ಕೆ ಆ ರೀತಿಯ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಿಂದೂ ಸಮಾಜಕ್ಕೆ ಆ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೇರಿದ್ರೂ ಕೂಡ ಕಳೆದುಕೊಳ್ಳುವುದಕ್ಕೆ ಏನಿಲ್ಲ, ನಾವು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ